ಹಾಯ್, ವೆಲ್ಕಮ್ ಬ್ಯಾಕ್ ಟು ರುಚಿ ಕುಕಿಂಗ್ ರೆಸಿಪೀಸ್. ಇವತ್ತೊಂದು ಸ್ನ್ಯಾಕ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ದೊಡ್ಡಪತ್ರೆ ಬಜ್ಜಿ. ಇದನ್ನು ಅಜ್ವಾನ್ ಲೀಫ್ ಅಂತ ಕೂಡ ಹೇಳ್ತಾರೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಶೀತ ನೆಗಡಿ ಕೆಮ್ಮಿಗೆಲ್ಲ. ಇವತ್ತು ನಾವು ಆ ಎಲೆಯನ್ನು ಉಪಯೋಗಿಸ್ಕೊಂಡು ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗುವುದು ಕಡಲೆ ಹಿಟ್ಟು. ಇದು ಹಸಿ ಕಡಲೆ ಹಿಟ್ಟು, ಬೋಂಡ ಬಜ್ಜಿ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅದು. ಆ ಹಿಟ್ಟಿಗೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ಮತ್ತು ಒಂದು ಚಿಟಿಕೆ ಸೋಡಾನ ಹಾಕ್ಕೊಳ್ಳಿ. ಬೇರೆ ಬಜ್ಜಿಗೆಲ್ಲ ನಾವು ಅಜ್ವಾಯಿನನ್ನು ಕೈಯಿಂದ ತಿಕ್ಕಿ ಹಾಕ್ತೀವಿ, ಬಟ್ ಇಲ್ಲಿ ನಾವು ಅಜ್ವಾಯಿನ ಎಲೆನೇ ಉಪಯೋಗಿಸ್ತಾ ಇರೋದ್ರಿಂದ ನಾವು ಮತ್ತೆ ಅಜ್ವಾಯಿನ ಏನೂ ಹಾಕ್ಕೊಳ್ಳೋದು ಬೇಡ. ಆಮೇಲೆ ಯಾವುದು ಫ್ಲೇವರ್ ಮಿಕ್ಸ್ ಆಗೋದು ಬೇಡ. ಸೊ ಇದು ಒಂದೇ ಫ್ಲೇವರ್ ಇರಲಿ ಅನ್ನೋದಕ್ಕೆ. ಆಮೇಲೆ ಬಜ್ಜಿ ಅದಕ್ಕೆ ಕಲಿಸ್ಕೊಳ್ಳಿ. ಅಲ್ಲಾಗಲೇ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಈಗ ಕಲಿಸ್ತಾ ಇರೋ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಕಾದಿರೋದನ್ನು ಹಾಕ್ಕೊಳ್ಳಿ, ಆವಾಗ ಕ್ರಿಸ್ಪಿನೆಸ್ ಬರುತ್ತೆ. ಕಾದಿರೋ ಎಣ್ಣೆನ ಹಾಕ್ತಾಯಿದ್ದೀನಿ. ಈಗ ಒಂದೊಂದೇ ಎಲೆ ತಗೊಳ್ಳಿ. ನಿಮ್ಗೆ ಇನ್ನೂ ಕ್ರಿಸ್ಪಿ ಬೇಕು ಅಂದರೆ ಒಂಚೂರು ಕಡಲೆ ಹಿಟ್ಟು ಮಿಕ್ಸ್ ಮಾಡಿ, ಇಲ್ಲಾಂದರೆ ಇದೇ ಸಾಕು. ಎಲೆ ತಗೊಳ್ಳಿ. ಕಾದಿರೋ ಎಣ್ಣೆಗೆ ಬಿಡಿ. ಬಜ್ಜಿಗಳು ಹೊಂಬಣ್ಣದ ಬರೋವರೆಗೂ ನಾವು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿರಬೇಕು. ಅದಾದ ನಂತರ ಈಗ ಒಂದು ಬ್ಯಾಚ್ ನಾನು ತೆಗಿತಾ ಇದ್ದೀನಿ. ಸೊ ಈಗ ಇನ್ನೊಂದು ಬ್ಯಾಚ್ ಬಿಡ್ತೀನಿ. ಈ ಥರ ಆಗುತ್ತೆ ನೋಡಿ, ಬಿಸಿ ಬಿಸಿ ಬಜ್ಜಿ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸು ತುಂಬ ಸಿಂಪಲ್ಲು. ಈ ಎಲೆ ಈ ಶೀತ ಟೈಮಲ್ಲಿ ಯೂಸ್ ಮಾಡೋದ್ರಿಂದ ಶೀತ ಕೂಡ ವಾಸಿಯಾಗುತ್ತೆ ವಿತೌಟ್ ಮೆಡಿಸಿನ್ಸು. ಸೊ ಈ ಸ್ನ್ಯಾಕ್ಸ್ ನಿಮ್ಗೆ ಇಷ್ಟ ಆದರೆ ನೀವು ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ಮತ್ತೆ ಇನ್ನೊಂದು ವೀಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Thanks for watching.